NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ನಾಲತವಾಡದಲ್ಲಿ ಹಟ್ಟಿ ಹಳ್ಳದ ಸಮೀಪದ ಅಪ್ಪು ಮೆನ್ಸ್ ಪಾರ್ಲರ್ ನಲ್ಲಿ ಮಾಲೀಕ ಪ್ರಕಾಶ್ ಶಹಾಪುರ್ ಅವರು ಅಪ್ಪು ಜನ್ಮ ದಿನಾಚರಣೆ ನಿಮಿತ್ತ ತಮ್ಮ ಮೆನ್ಸ್ ಬ್ಯೂಟಿ ಪಾರ್ಲರ್ ಮುಂಭಾಗ ಕೇಕ್ ಕತ್ತರಿಸಿ ನೂರಾರು ಜನರಿಗೆ ಉಚಿತ ಕಟಿಂಗ್ ಮಾಡುವ ಮೂಲಕ ಗಮನ ಸೆಳೆದರು. ಕೇಕ್ ಕತ್ತರಿಸಿದ ಮಾತನಾಡಿದ ಪಟ್ಟಣದ ಪಂಚಾಯಿತಿ ಸದಸ್ಯ ಡಾಕ್ಟರ್ ಶರಣು ಗಂಗನಗೌಡ್ರು, ಪುನೀತ್ ರಾಜ್ಕುಮಾರ್ ಕರ್ನಾಟಕದ ಮರೆಯದ ಮಹಾನ್ ನಾಟಕ. ಅವರ ಸಾಮಾಜಿಕ ಕಳಕಳಿಯ ಸೇವೆ ಸದಾ ನೆನಪಿಡುವಂತಿವೆ. ಯಾವಾಗಲೂ ಅನಾಥರ, ಬಡ ವಿದ್ಯಾರ್ಥಿಗಳ, ನಿರ್ಗತಿಕರ, ಸಮಾಜದ ದುರ್ಬಲ ವರ್ಗದವರಿಗೆ ದಮನಿತರ ಧ್ವನಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರು ಬಹುದೊಡ್ಡ ನಟರಾದರೂ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಹೊಂದಿದ್ದರು. ಕರ್ನಾಟಕ ಸರ್ಕಾರದ ಎಲ್ಲ ಜಾಹೀರಾತುಗಳಿಗೆ ಸಂಭಾವನೆ ಪಡೆಯದೆ ಉಚಿತವಾಗಿ ನಟನೆ ಮಾಡಿದವರು ಎಂದು ಹೇಳಿದರು. ಅಂಜುಮನ್ ಕಮಿಟಿಯ ಅಧ್ಯಕ್ಷ ಲಾಳೆ ಮಶಾಕ್ ಅವಟಿ ಮಾತನಾಡಿ, ಕನ್ನಡದ ಮೇರು ನಟ ಪುನೀತ್ ರಾಜ್ಕುಮಾರ್ ನಮ್ಮೊಂದಿಗೆ ಇಲ್ಲ ಎಂದು ನಂಬಲಾಗದು. ಅವರು ಮಾಡಿದ ಸೇವೆ, ಸಾಧನೆಯು ನಮ್ಮ ಕಣ್ಣ ಮುಂದಿದೆ ಎಂದರು. ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಬಸವರಾಜ್ ಗಂಗನಗೌಡ್ರು ಗಡ್ಡಿ ಕೇಕ್ ಕತ್ತರಿಸಿ ಸಿಹಿ ಹಂಚಿದರು. ಅಪ್ಪು ಹೇರ್ ಸಲೂನ್ ಮಾಲೀಕ ಪ್ರಕಾಶ್ ಶಹಾಪುರ್ ಮಾತನಾಡಿ, ಅಪ್ಪು ಕರ್ನಾಟಕದ ಮರೆಯದ ಮಾಣಿಕ್ಯ. ಅವರ ನಟನೆ ಹಾಗೂ ಅವರ ಸಾಮಾಜಿಕ ಸೇವೆ ನನಗೆ ಸ್ಫೂರ್ತಿಯಾಗಿದ್ದು, ಅವರ ಹಾದಿಯಲ್ಲೇ ಸಾಗಲು ಇಂದು ಒಂದು ದಿನ ನನ್ನ ಅಂಗಡಿಗೆ ಎಷ್ಟೇ ಜನ ಬರಲಿ, ಬಂದ ಎಲ್ಲ ಗ್ರಾಹಕರಿಗೆ ಅವರು ಹೇಳಿದ ಸ್ಟೈಲ್ ನಲ್ಲಿ ಉಚಿತ ಹೇರ್ ಕಟಿಂಗ್ ಮಾಡುವೆ. ಅಪ್ಪು ಜನ್ಮ ದಿನಾಚರಣೆ ನಿಮಿತ್ತ ಎಲ್ಲರಿಗೂ ಉಚಿತ ಊಟದ ವ್ಯವಸ್ಥೆ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿರುವೆ. ಇದನ್ನು ಕಳೆದ 3 ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿರುವೆ ಎಂದರು. ಈ ವೇಳೆ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಬಸವರಾಜ್ ಗಂಗನಗೌಡ್ರು ಗಡ್ಡಿ, ಸದಸ್ಯ SB ಗಂಗನಗೌಡ್ರು ಗಡ್ಡಿ, ಲಾಳೆ ಮಶಾಕ್ ಅವಟಿ, ಅಲ್ಲಾಬಕ್ಷ್ ಮೂಲಿಮನಿ, ಶಿಕ್ಷಕ ಮೆಹಬೂಬ್ ಕುಳಗೇರಿ, ರಘುವೀರ್, ಚಿತ್ರಮಂದಿರದ ಮಾಲೀಕರಾದ ಸಂಗಣ್ಣ ಹಾವರ್ಗಿ, ವೀರೇಶ್ ಕಂದ್ಗಲ್, ಅಲ್ಲಾವುದ್ದೀನ್, ಭಗವಾನ್ ಸೇರಿದಂತೆ ಹಲವರು ಇದ್ದರು. ವರದಿ ಅಬ್ದುಲ್ ರಜಾಕ್, ರಕಸಗಿ, ನಾಲತ್ವಾಡ್. ಕುಮಾರ್ ಅವರ ಜನ್ಮದಿನಕ್ಕೆ ಹಾಕಿಕೊಳ್ಳುತ್ತ ಪಟ್ಟಣ ಪಂಚಾಯತಿನ ಉಪಾಧ್ಯಕ್ಷರಾದ ಬಸವರಾಜ್ ಗಂಗನಗೌಡ್ರೆ ಹಾಗೂ ಪಟ್ಟಣ ಪಂಚಾಯತ್ ಸದಸ್ಯರಾದಂಥ ಅಲ್ಲಾಬಕ್ಷ್ ಮೂಲಿಮನಿಯವರೇ ಹಾಗೂ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರಾದಂಥ ಲಾಳೆ ಮಶಾಕ್ ಅವರೇ ಹಾಗೂ ಔಟಿ ಸರ್ ಮತ್ತು ಪತ್ರಕರ್ತರೇ ಬಾಬು ಹಳ್ಳೂರವರೇ, ಎಲ್ಲರಿಗೂ ಈ ದಿನ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ಶುಭಾಶಯಗಳನ್ನು ತಿಳಿಸುತ್ತಾ, ಪುನೀತ್ ರಾಜ್ಕುಮಾರ್ ಅವರು 17 ಮಾರ್ಚ್ 1975ರಂದು ಚೆನ್ನೈನಲ್ಲಿ ಜನಿಸಿದರು. ಅವರು ಈ ನಾಡು ಕಂಡ ಶ್ರೇಷ್ಠ ಮೇರು ನಟ, ಕಲಾವಿದ, ಕಲಾಕಾರರು, ನಾಟಕಕಾರರು ಹಾಗೂ ಅತ್ಯಂತ ಹೃದಯ ಸ್ಪರ್ಶಿ ಇರುವಂಥ ವ್ಯಕ್ತಿಗಳು. ಬೇರೆ ಭಾಷೆಯ ನಟರಿಗಿಂತ ನಮ್ಮ ಅಪ್ಪು ಸರ್ ಉತ್ತಮರು. ಅವರಿಗೆ ಪವರ್ ಸ್ಟಾರ್ ಅಂತ ಬರೆದುಕೊಟ್ಟಿತ್ತು ಸರ್ಕಾರ. ಅವರು ಈ ನಾಡಿನ ಜನರ ಕಷ್ಟದಲ್ಲಿದ್ದಾಗ ಅವರು ಅತ್ಯಂತ ಹೃದಯ ಸ್ಪರ್ಶವಾಗಿ ಕೆಲಸ ಮಾಡ್ತಾಯಿದ್ರು. ಅದಕ್ಕೆ ಉದಾಹರಣೆಯಾಗಿ ಅವರು ಯಾವುದೇ ರೀತಿಯ ಜಾಹೀರಾತುಗಳಿಗೆ ಮಾಡಬೇಕಾದ್ರೆ ದುಡ್ಡು ತಗೋತಿದ್ದಿಲ್ಲ. ಸರ್ಕಾರ ಮತ್ತು ಈ ನಾಡಿನ ಮಣ್ಣಿನ ಮಕ್ಕಳಿಗೋಸ್ಕರ ಅವರು ಹಲವಾರು ರೀತಿಯ ಸೇವೆಗೈದಿದ್ದಾರೆ. ಅನಾಥ ಮಕ್ಕಳ, ಅಂಧ ಮಕ್ಕಳ ಮತ್ತು ಅವರು ನಿಧನರಾದ ನಂತರ ಕರ್ನಾಟಕ ಸರ್ಕಾರವು 2024ರಲ್ಲಿ ಹೃದಯ ಜ್ಯೋತಿ ಕಾರ್ಯಕ್ರಮವನ್ನು ತೆಗೆದು ಬಡವರಿಗೋಸ್ಕರ ಹೃದಯ ರೋಗಿಗಳಿಗೆ ಉಚಿತವಾಗಿ ತಪಾಸಣೆ ಮತ್ತು ಚಿಕಿತ್ಸೆ ಎರಡನ್ನೂ ಪ್ರಾರಂಭ ಮಾಡಿದ್ದಾರೆ. ಅವರು ತಮ್ಮ ಸರ್ಕಾರಿ ರಾಯಭಾರಿಯನ್ನು ಉಪಯೋಗಿಸಿದಾಗ ಯಾವುದೇ ಕಂಪನಿ ಕಡೆಯಿಂದ ಜಾಹೀರಾತುಗಳಿಂದ ಹಣವನ್ನು ಪಡೆಯದೆ ಕಲ್ಮಶ ಭಾವದಿಂದ ಅವರು ಸಮರ್ಪಣೆ ಮಾಡಿದ್ದಾರೆ. ಅಂಥ ಮೇರು ನಟ ಇನ್ನೊಮ್ಮೆ ಕನ್ನಡ ನಾಡಿಗೆ ಹುಟ್ಟಿ ಬರಲಿ. ಅದೇ ರೀತಿಯಾಗಿ ಈ ಅಪ್ಪು ಅಭಿಮಾನಿ ಬಳಗದಂಥ ಪ್ರಕಾಶ್ರವರು ಪ್ರತಿ ವರ್ಷವೂ ಅವರ ಜನ್ಮದಿನದ ಅಂಗವಾಗಿ ಉಚಿತ ಸೇವೆಯನ್ನು ಮಾಡ್ತಿದ್ದಾರೆ. ಅವರ ಸೇವೆಯು ತುಂಬ ಶ್ಲಾಘನೀಯವಾದಿದ್ದು. ಅವರಿಗೂ ಕೂಡ ಧನ್ಯವಾದ ತಿಳಿಸುತ್ತಾ ನನ್ನೆರಡು ಮಾತು ಮುಗಿಸ್ತೇನೆ. ಹುಟ್ಟುಹಬ್ಬದ ಪ್ರಯುಕ್ತ ಹಮ್ಮಿಕೊಂಡಂಥ ಈ ಹುಟ್ಟುಹಬ್ಬ ಕಾರ್ಯಕ್ರಮದ
ಕಾರ್ಯಕ್ರಮಕ್ಕೆ ಆಗಮಿಸಿದ ಪಟ್ಟಣ ಪಂಚಾಯಿತಿಯ ಉಪಾಧ್ಯಕ್ಷರಾದ ನಂಜನಗೌಡರವರೇ ಹಾಗೂ ಖ್ಯಾತ ವೈದ್ಯರು ಆದಂಥ ಶೆಟ್ಟಿ ಸರ್ ಅವರೇ ಹಾಗೂ ಪತ್ರಕರ್ತರೇ ಹಾಗೂ ಸ್ನೇಹಿತರೆ ಯಲ್ಲಾಭಕ್ಷ ಮುನಿಮನಿಯವರೇ ಹಾಗೂ ಸಂಗಣ್ಣ ಅವರಿಗವರೇ ಈ ವಿಶೇಷವಾದಂಥ ಕಾರ್ಯಕ್ರಮ ಪ್ರತಿ ವರ್ಷ ನಮ್ಮ ಸ್ನೇಹಿತರಾದಂಥ ಪ್ರಕಾಶ್ ಶಾಪುರ್ ಹಮ್ಮಿಕೊಳ್ತಾ ಇದ್ದಾರೆ. ಭಾಳ ವಿಶೇಷವಾಗಿದೆ ಕಾರ್ಯಕ್ರಮ. ಏನಾದರೂ ಸೇವೆ, ಇದೇ ತರಹ ಸೇವೆ ಅವರಿಗೆ ಅಪ್ಪು ಅವರ ಸ್ಫೂರ್ತಿ ಏನಂದರೆ, ಅಪ್ಪು ಅವರ ಸೇವೆಯೂ ಇದೇ ಥರ ಇದೆ. ಜನಸ್ನೇಹಿ ಮತ್ತು ಬಡವರ ಏಳಿಗೆ. ಅವರು ಯಾವುದೇ ಕಾರ್ಯಕ್ರಮ ನೋಡಿ, ಅಪ್ಪು ಅವರ ಕಾರ್ಯಕ್ರಮ, ಅವರು ಸತ್ತ ಮೇಲೆ, ಅವರು ತೀರ್ಕೊಂಡ ಮೇಲೆ ಅವರ ಕಾರ್ಯಕ್ರಮದ ಲಿಸ್ಟ್ ತುಂಬ ಉದ್ದ ಇದೆ. ಅದು ಯಾವುದೂ ಶ್ರೀಮಂತರಿಗೆ ಅನುಕೂಲವಾಗುವಂಥದ್ದಿಲ್ಲ, ಎಲ್ಲ ಬಡವರಿಗೆ. ಒಂದು ಕೈಲೇ ಮಾಡಿದ್ದು ಪುಣ್ಯ ಇನ್ನೊಂದು ಕೈಗೆ ಗೊತ್ತಾಗದ ಹಾಗೆ ಅವರು ಹಲವಾರು ಕಾರ್ಯ ಮಾಡಿ ಹೋಗಿದ್ದಾರೆ. ನಟರು ತುಂಬ ಜನರಿದ್ದಾರೆ, ಹಾಲಿವುಡ್, ಬಾಲಿವುಡ್, ಟಾಲಿವುಡ್ ಅಂತ. ಅವರು ಹಣಕ್ಕಾಗಿ ಎಲ್ಲ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಸಾಹೇಬ್ರು ಹೇಳಿದಂಗೆ ತಂಬಾಕುನೂ ಮಾರ್ತಾರೆ, ಸರಾಯಿನೂ ಮಾರ್ತಾರೆ. ಆದರೆ ನಮ್ಮ ಅಪ್ಪು ಅಂತ ಸರದುರ್ದಯಿ ಅಂಥ ಮನುಷ್ಯ ಅಂದರೆ ಯಾವುದೇ ಯುವ ಜನತೆಗೆ ಕಂಟಕವಾಗುವಂಥ, ಯಾವುದೇ ರೀತಿಯ ದುಶ್ಚಟಕ್ಕೆ ಬಲಿಯಾಗುವಂಥ ಯಾವುದೇ ರೀತಿಯ ಪ್ರಾಡಕ್ಟ್ಗಳನ್ನು ಅವರು ಇನ್ನೂವರೆಗೂ ಅವರು ಅಡ್ವರ್ಟೈಸ್ಮೆಂಟ್ ಮಾಡಿಲ್ಲ. ಅಂತಹ ಮೇರು ವ್ಯಕ್ತಿತ್ವದ ವ್ಯಕ್ತಿ ನಮ್ಮನ್ನು ಅಗಲಿದ್ದಾರೆ. ಆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ನೀಡಲಿ. ಅವರ ಹುಟ್ಟುಹಬ್ಬ ತುಂಬ ದುಃಖ ಆಗ್ತದೆ ಮತ್ತು ಸಂತೋಷವೂ ಆಗ್ತದೆ. ಅವರ ಹುಟ್ಟುಹಬ್ಬ ಅಂತ ಸಂತೋಷ ಆದರೆ ಅವರು ಇಲ್ಲಲ್ಲ ಅನ್ನುವಂಥ ಒಂದು ದುಃಖ ತುಂಬ ಇದು ಆಗ್ತದೆ. ಆದ್ದರಿಂದ ಭಗವಂತ ಅವರ ಕುಟುಂಬಕ್ಕೆ, ಇಂಥ ವ್ಯಕ್ತಿಯನ್ನು ಕಳ್ಕೊಂಡಂಥ ಕುಟುಂಬಕ್ಕೆ ಶಕ್ತಿಯನ್ನು ಭಗವಂತ ಸಹಿಸುವ ಶಕ್ತಿ ನೀಡಲಿ. ಕೆಲವೊಂದಿಷ್ಟು ನಟರು ನಮಗೆ ಕಣ್ಣು ಮುಂದೆ ಕಾಣ್ತಾರೆ. ಜನರು ಸಂಕಷ್ಟದಲ್ಲಿದ್ದಾಗ ತಮ್ಮ ಟ್ರೆಜರಿಯನ್ನು ಖಾಲಿ ಮಾಡಿದಂಥ ವ್ಯಕ್ತಿಗಳು. ಜನ ಇಂಥ ಅವಕಾಶಗಳನ್ನು ನೋಡಿ ತಾವು ತಮ್ಮ ಟ್ರೆಜರಿ ತುಂಬುವಂಥ, ಅಂದರೆ ಹಣ ಮಾಡುವಂಥ ವ್ಯವಸ್ಥೆ ಯೋಚನೆ ಮಾಡುವಂಥ ಕಾಲದಲ್ಲಿ ಇದ್ದದ್ದನ್ನು ಜನರಿಗಾಗಿ ಉಪಯೋಗಿಸುವಂಥ ವ್ಯಕ್ತಿಗಳಲ್ಲಿ ಅಪ್ಪು ಅವರು. ಮತ್ತು ಹಿಂದಿ ಸಿನಿಮಾ ರಂಗದಲ್ಲಿ ಹಲವಾರು ಮೇರು ನಟರಿದ್ದಾರೆ. ಆದರೆ ಸೋನು ಸೂದ್ ಅಂತ ಒಬ್ಬ ವ್ಯಕ್ತಿ ಅವಕಾಶ ಸಿಕ್ಕರೆ ಏರೋಪ್ಲೇನ್ನಲ್ಲಿ ಅವರ ಮನೆಗೆ ತಲುಪಿಸಿದ ಕೊರೋನಾ ಸಂದರ್ಭದಲ್ಲಿ. ಇಂತಹ ಜನ ತುಂಬ ಅಪರೂಪ. ಅಂಥವರಿಗೆ ಮತ್ತೊಮ್ಮೆ ಈ ಭೂಮಿಯಲ್ಲಿ ಆ ಭಗವಂತ ಅವಕಾಶ ಕೊಡಲಿ, ಹುಟ್ಟಿ ಬರಲಿ ಅಂತ ಹೇಳ್ತಾ, ಪ್ರಕಾಶ್ ಶಾಪುರ್ ಅವರು ಪ್ರತಿ ವರ್ಷವೂ ಮಕ್ಕಳ ಫ್ರೀಯಾಗಿ ಉಚಿತವಾಗಿ ಮಕ್ಕಳಿಗೆ ಕ್ಷೌರ ಮಾಡಿ ಅವರ ಸೇವೆಯನ್ನು ಮಾಡ್ತಾರೆ. ಅವರಿಗೆ ಆ ಭಗವಂತ ಒಳ್ಳೇದು ಮಾಡಲಿ, ಅವರಿಗೆ ಮುಂದೇನು ಮಾಡುವಂಥ ಶಕ್ತಿ ನೀಡಲಿ, ಅವ್ರಿಗೂ ಆಯುಷ್ಯ ಆರೋಗ್ಯ ಕರುಣಿಸಲಿ ಅಂತ ಹೇಳ್ತಾ ಒಂದೆರಡು ಮಾತು ಮುಗಿಸ್ತೀನಿ.